ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಫಂಕ್ಷನ್ಸ್ ಎಲ್ಲ ಆಯಿತು. ಸೊ ಇವಾಗ ಈವ್ನಿಂಗ್ ನಾನ್ ವೆಜ್ ಊಟ ಇದೆ. ಸೊ ಹಾಗಾಗಿ ಸಪ್ರೇಟ್ ವ್ಲಾಗ್ ಮಾಡ್ತಿದ್ದೇನೆ ಗೈಸ್. ಟೈಮ್ ಎಷ್ಟಾಯಿತು ಗೊತ್ತಾ? 6:40 ಆಗ್ತಾ ಬಂತು. ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ತಲೆ ಸ್ನಾನ ಮಾಡಿದಷ್ಟೇ. ಸೊ ಫ್ರೆಶ್ ಅಪ್ ಆಗಿ ಬಂದೆ ನಾನು. ಹಾಗಾಗಿ ವ್ಲಾಗ್ ಶುರು ಮಾಡುವಂಥೇಳಿ ಮಾಡಿದ್ದೇನೆ. ಮೊನ್ನೆದು ವ್ಲಾಗು, ಇವತ್ತಿದ್ದು ವ್ಲಾಗು, ಈ ವ್ಲಾಗ್ ಎಲ್ಲ ಎಡಿಟ್ ಮಾಡಬೇಕು. ಸ್ಟೋರೇಜ್ ಪ್ರಾಬ್ಲಮ್ ಇದೆ. ಆ್ಯಂಡ್ ಹಾಯ್ ಹೇಳಲಿಕ್ಕೆ ಅಂತೇಳಿ ಒಂದಷ್ಟು ಜನ ನಿಂತಿದ್ದಾರೆ ಇಲ್ಲಿ. ಅಮ್ಮಿದು ರೂಮಲ್ಲಿ ವೀಡಿಯೋ ಮಾಡ್ತಿದ್ದೀನಿ ನಾನು. ಆ್ಯಂಡ್ ಡಿ ಜೆ ಕೂಡ ಇದೆ ಗೈಸ್, ಅದು ಸೌಂಡ್ ಕೇಳ್ತಾ ಇದೆ ಅಲ್ಲಿ. ಸೊ ಬನ್ನಿ, ಅವರು ಹಾಯ್ ಹೇಳ್ಬೇಕಂತ ಹಾಗೆ ನಿಂತ್ಕೊಂಡಿದ್ದಾರೆ ರಾಣಿಗಳು. ಹೇಳಿ ಗುಡ್ ಈವ್ನಿಂಗ್. ಸಂಜೆ ಆಯ್ತಲ್ಲ ಗೈಸ್, ಹಾಗಾಗಿ. ಆ್ಯಂಡ್ ಆಮೇಲೆ ಡ್ಯಾನ್ಸ್ ಎಲ್ಲ ಇದೆ. ಡ್ಯಾನ್ಸ್ ಇದೆ ನಿಮ್ಮದು? ಉಂಟಂತೆ ಗೈಸ್ ಅವರ ಡ್ಯಾನ್ಸ್ ಎಲ್ಲ. ಸೊ ಹಾಗಾಗಿ ಸಪ್ರೇಟ್ ಬ್ಲಾಗ್ ಶುರು ಮಾಡಿದ್ದೇನೆ. ಸೊ ಕೀಪ್ ವಾಚಿಂಗ್ ಗೈಸ್. ಇಲ್ಲಿ ನೋಡಿ, ವಂಶಿ ಅವರ ಹೊಸ ಟಿ ವಿಯಲ್ಲಿ ಮಲ್ಲಿಕಕ್ಕನವರು ಗಿಫ್ಟ್ ಕೊಟ್ಟಿದ್ರಲ್ಲ, ಅದರಲ್ಲಿ ನಂದು ವ್ಲಾಗ್ ಬರ್ತಿದೆ. ನನ್ನ ಅಭಿಮಾನಿಗಳು ವರ್ಷಿ ಗೈಸ್, ಇವ್ರು ನಂದು ಸಬ್ಸ್ಕ್ರೈಬರ್ ಅಂತೆ. ಐ ಮನ್ ಫ್ರೆಂಡ್ಸ್ ಫಸ್ಟ್ ಬಂದು ಅವರೇ ಮಾತಾಡಿಸಿದ್ರು. 9 ಗಂಟೆ ಆಯಿತು. ನಾನು ರೂಮಲ್ಲಿ ಮಲಗಿದೆ, ಸ್ವಲ್ಪ ಕಾಲೆಲ್ಲ ನೋವಾಗ್ತದೆ ಅಂತೇಳಿ. ಆ್ಯಂಡ್ ಊಟ ಸ್ಟಾರ್ಟ್ ಆಗಿದೆ ನೋಡಿ. ಲೆಟ್ಸ್ ಗೋ, ಊಟ ಮಾಡುವ. ಹಾಕ್ಕೊಂಡು ಬಂದೆ ನಾನು. ಆ್ಯಂಡ್ ಇವ್ರು ಆಲ್ರೆಡಿ ಬ್ಯಾಟಿಂಗ್ ಆಯಿತಾ. ಎಲ್ರದ್ದು ಊಟ ಆದ ನಂತರ ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ ಗೈಸ್, ಡಿ ಜೆ. ಸೊ ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ದಾರೆ. ಅದರಲ್ಲೂ ಒಬ್ಬಳು ಹುಡುಗಿ ಸಿಕ್ಕಾಪಟ್ಟೆ ಚಂದ ಡ್ಯಾನ್ಸ್ ಮಾಡಿದ್ಲು. ಅವಳದು ಒಂದು ಕ್ಲಿಪ್ಪಿಗೆ ತೊಗೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ. ಆ್ಯಂಡ್ ನಾನು ಕೂಡ ಡ್ಯಾನ್ಸ್ ಮಾಡಿದ್ದೀನಿ ಎಂಡಲ್ಲಿ. ಸ್ಟಾರ್ಟಿಂಗಲ್ಲಿ ಮಾಡಲಿಲ್ಲ. ಎಲ್ಲರೂ ಸ್ವಲ್ಪ ಜನ ಎಲ್ಲ ಹೋದ ನಂತರ ಮತ್ತೇನೋ ಮನಸ್ಸಾಯಿತು ಮಾಡು ಅಂತೇಳಿ, ಹಾಗಾಗಿ ಮಾಡಿದ್ದೀನಿ. ಆ್ಯಂಡ್ ಮಲ್ಲಿಕಕ್ಕನನ್ನು ಕೂಡ ಎಳ್ಕೊಂಡು ಬಂದು ಮಾಡಿಸಿದ್ದೀನಿ ಡ್ಯಾನ್ಸ್. ಅದೆಲ್ಲ ಇದೆ. ಇಲ್ಲಿ ಕರೆಕ್ಟ್ ವೀಡಿಯೋ ಪ್ಲೇ ಮಾಡೋಕ್ಕಾಗಲ್ಲ, ಬಿಕಾಸ್ ಕಾಪಿರೈಟ್ ಇಶ್ಯೂ ಬರುತ್ತೆ. ಹಾಗಾಗಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ. ಟೈಮ್ 1:15 ಆಗ್ತಾ ಬಂದಿದೆ ಗೈಸ್. ಇಲ್ಲಿ ನಾನು ಅಶೋಕನ ಮೊಬೈಲಿಂದ ನನ್ನ ಮೊಬೈಲಿಗೆ ವೀಡಿಯೋಸ್ ಕೆಲವೊಂದು ಮಾಡ್ಕೊಂಡಿದ್ದೆ, ಅದನ್ನ ಕಳಿಸ್ಕೊತಾ ಇದ್ದೀನಿ. ಬಿಕಾಸ್ ನಿಮಗೆ ವ್ಲಾಗ್ ಹಾಕಬೇಕಲ್ಲ, ಹಾಗಾಗಿ ಡ್ಯಾನ್ಸ್ ಮಾಡ್ತಿರೋಳು ಬಂದು ಅಲ್ಲಿಂದ ನಾನು ಕಳಿಸ್ಕೊತಿರೋದು ಮೊಬೈಲ್ಗೆ. ಆ್ಯಂಡ್ ಕೂದಲು ಫುಲ್ಲು ಒದ್ದೆ ಆಗಿದೆ, ಅದು ಬೆವರಿ ಆ ಥರ ಆಗಿರೋದು. ಸೊ ಇವಾಗ ಮಲ್ಲಿಕಕ್ಕನ ಜೊತೆ ಡ್ಯಾನ್ಸ್ ಮಾಡ್ತೀನಿ. ಆ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದ್ದೀನಿ. ಟೈಮ್ ಕರೆಕ್ಟಾಗಿ 2:15. ವೇಟ್, ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೇನೆ, ಕಾಣಿಸ್ತಿದೆ. 2:15 ಆಗಿದೆ ಗೈಸ್ ಟೈಮು. ನಾನು ವಾಟ್ಸಪ್ಪಲ್ಲಿ ವೀಡಿಯೋ ಕಳಿಸ್ಕೊಂಡದ್ದು 1 ಗಂಟೆಗೆ, ಅದು ಇವಾಗ ಸೆಂಡ್ ಆಗಿದ್ದು 2:15ಗೆ. ಸೊ ಡಿ ಜೆ ಕೂಡ ಇದಾಯಿತು, ಎಂತ ಬಂದ್ ಮಾಡಿದ್ರು ಇವಾಗ ಜಸ್ಟ್ 2:15ಗೆ. ಆ್ಯಂಡ್ ಇನ್ನೂ ಚಾರ್ಜ್ ಇಡಬೇಕು. ನನ್ನ ಮೊಬೈಲಲ್ಲಿ ಶೂಟ್ ಮಾಡ್ತಿದ್ದೆ, ಅಶೋಕ ನನ್ನ ಮೊಬೈಲ್ಗೆ. ಸೊ ಚಾರ್ಜ್ಗಿಟ್ಟು ಇನ್ನೂ ಮಲ್ಕೊಳ್ಳೋದೇ ಗೈಸ್. ನಿದ್ದೆ ಬರುತ್ತೆ ಇಲ್ಲೋ ಗೊತ್ತಿಲ್ಲ. ನಂದು ಸ್ಟೋರೇಜ್ ಫುಲ್ಲಾಗಿದೆ ಗೈಸ್. ನಾನು ಇದು ಕೂದಲು ಒದ್ದಾದದ್ದು ಎಂತ ಗೊತ್ತಾ, ಡ್ಯಾನ್ಸ್ ಮಾಡಿ ಬೆವರಿ ಫುಲ್ ಒದ್ದಾಗಿದೆ. ಇನ್ನು ಫ್ರೆಶ್ ಅಪ್ ಆಗಲಿಕ್ಕೆ ಆಗಲ್ಲ, ಬೆಳಿಗ್ಗೆನೆ ಫ್ರೆಶ್ ಅಪ್ ಆಗೋದು, ಮಲ್ಕೊಳ್ಳೋದು ಗೈಸ್. ಇನ್ನು ಇವಾಗ ನಾಳೆ ಕಂಟಿನ್ಯೂ ಮಾಡ್ತೇನೆ. ಕಾಲು ಪಾದ ಎಲ್ಲ ನೋವಾಗ್ತದೆ. ಮೊದಲೇ ಬೆಳಿಗ್ಗೆನೆ ನಿಂತು ನೋವು. ಇವಾಗ ಸ್ವಲ್ಪ ಡ್ಯಾನ್ಸ್ ಮಾಡಿದ್ದಲ್ಲ, ಆದಷ್ಟು ವಾಯ್ಸೆಲ್ಲ ಹೋಗಿದೆ. ಇನ್ನು ಮಲ್ಕೊಳ್ಳೋದು ಗೈಸ್. ಇಲ್ಲಿ ಈ ರೂಮಲ್ಲಿ ಇವತ್ತು ಮಲ್ಕೊಳ್ಳೋದು, ನಮ್ಮ ಈ ರೂಮಲ್ಲಿ. ಸೊ ಬೆಳಿಗ್ಗೆ ಸಿಗ್ತೇನೆ. ಓಕೆ, ಗುಡ್ ನೈಟ್. ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್. ಟೈಮ್ ಆಗಿದೆ 8:20. ಸೊ ಇವಾಗ ಎದ್ದು ಮುಖ ತೊಳೆದು ಬಂದೆ ಅಷ್ಟೇ. ನಾನು ಮಲಗಬೇಕಾದ್ರೆ 4 o'clock ಆಗಿದೆ. ವೀಡಿಯೋಸ್ ನೋಡ್ತಾ ಇಲ್ಲ ಮಲ್ಕೋಬೇಕಾದ್ರೆ. ಸೊ ಇವಾಗ ಎದ್ದು ಎಬ್ಸಿದ್ರು ಬಂದು. ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ ಎಲ್ಲರೂ. ಸೊ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಾವು ಹೋಗೋಣ ಒಂಥರ ಆಗಿದೆ ಮುಖ. ಇವ್ರು ಕೂಡ ಇದ್ದರು ನೋಡಿ. ಯಾವ
ರೊಟ್ಟಿ ಬೇಕಾದವರಿಗೆ ರೊಟ್ಟಿ ಬೊಕೇನು ಇಡ್ಲಿಯಾ? ಹಾಂ ಇಡ್ಲಿ ನೋಡಿ ಅವ್ರು ಫ್ರೆಶ್ ಅಪ್ ಆಗಿ ಸಾಗಿದೆ. ಹಾಂ ಬಾಡಲಿ ಸರ್. ತರಕಾರಿಯಾ ಇಪ್ಪತ್ತು ಬಾಡಲಿ. ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ತಿಂಡಿ ತಿಂದಾಯಿತು ಗೈಸ್. ನೋಡಿ ಅಲ್ಲಿ ಪಾತ್ರೆ ತೊಳಿತಿದ್ದಾರೆ. ಇನ್ನು ಸ್ವಲ್ಪ ಹೋಗಿ ಜಾಯಿನ್ ಆಗಬೇಕು. ಮಂದಿ ಅಲ್ಲಿ ಪಾತ್ರೆ ತೊಳಿತಿದ್ದಾರೆ ಗೈಸ್. ನಾನಿಲ್ಲಿ ಗಿಫ್ಟ್ ಓಪನ್ ಮಾಡ್ತಿದ್ದಾರೆ, ಅದಕ್ಕೆ ಬಂದೆ. ಸೊ ಓಪನ್ ಮಾಡ್ತಾ ಇದ್ದಾರೆ. ವಾಣಿ ಶ್ರೀನಿವಾಸ್ ಶೋಕುಂಡು ಗೈಸ್. ಎಲ್ಲ ಗಿಫ್ಟ್ ಓಪನ್ ಆಯಿತು. ಆ್ಯಂಡ್ ನೋಡಿ ಇಷ್ಟೆಲ್ಲ ಗಿಫ್ಟ್ ಸಿಕ್ಕಿದೆ. ಇಲ್ಲೊಂದು ಮಿರರ್ ನೀರ್ನಯ್ಯ ಶೋಕುಂಡು. ಮಿಕ್ಸಿ ಆ್ಯಂಡ್ ಫೋಟೋಸ್ ತುಂಬ ಇದೆ. ದೀಪ ಎಲ್ಲ ಇದೆ ಗೈಸ್. ಸೊ ಇದೊಂದು ಗೋದ್ರೇಜ್. ಪಾದೆಲ್ಲ ನೋಯ್ತಾ ಇದೆ ಗೈಸ್. ನಿತ್ತು ಎಲ್ಲ ಮಾಡಿ. ಇವನ ಮುಖ ನೋಡಿ. ಇನ್ನಾಯ್ತು ಗೈಸ್, ಆಮೇಲೆ ಸಿಗ್ತೇನೆ. ಇದನ್ನೆಲ್ಲ ಹೇಗೆ ಎಡಿಟ್ ಮಾಡೋದು ಗೊತ್ತಿಲ್ಲ, ಸ್ಟೋರೇಜ್ ಫುಲ್ ಆಗಿದೆ. ನೋಡು ಏನಾದರೂ ಮಾಡ್ತೇನೆ ಇವಾಗ. ಓಕೆ ಬಾಯ್. ಹಾಯ್ ಮನ್ಪುಂಜ್, ಹಾಯ್ ಮನ್ಪು, ಹಾಯ್. ಗೈಸ್ ದೊಡ್ಡೊಂದು ಕಡ ಗೈಸ್. ಅವರು ಕೈಯಲ್ಲಿತ್ತ ನಾನು ಹೋಗಿ ವ್ಲಾಗ್ ಎಡಿಟ್ ಮಾಡ್ತಿದ್ದಲ್ಲ, ಅದನ್ನ ಬಿಟ್ಟು ಅವರೇ ಕೈಯಿಂದ ಹಾಕಿಸ್ಕೊಂಡು ಬಂದೆ. ನೋಡಿ ಇದು ದೊಡ್ಡದು ನಮ್ಮದು ಮಲ್ಲಿಕಕ್ಕನಪ್ಪ. ಗೋಲ್ಡ್ ಹೇಗೆ ಕಾಣಿಸ್ತಿದೆ? ಎಷ್ಟಿದೆ ಗೊತ್ತಿಲ್ಲ. ಏತುಂಡು 3 ಉಂಟಂತೆ ಗೈಸ್. 3 ಎಂತ 3 ಲಕ್ಷ ಪವನ. 3 ಪವನ್ ಉಂಟು ಗೈಸ್. ಈ ಥರದ್ದು ಮಾಡಿಸ್ಬೇಕು. ಸೀದಾ ಬಾಡನ್ನು ಉಜಿರೆ ಬಲಿಪ್ಲೆ, ಸೀದಾ ಬಾಡನ್ನು ಉಜಿರೆ ಬಲಿಪ್ಲೆ. ಡಾಕ್ಟರ್ ಸೀದಾ ಹೋಗ್ತೇನೆ. ಅಶೋಕನಂದು ಒಂದು ಬ್ರಾಸ್ಲೆಟ್ ಉಂಟು ಗೈಸ್, ಅದನ್ನು ಹಾಕ್ತೇನೆ. ಅದು ಇಷ್ಟು ದಪ್ಪ ಇದೆ. ದೊಡ್ಡಂದು ಗೈಸ್ ನೋಡಿ. ನಾನು ಹಾಕ್ತೇನೆ, ಹಾಕ್ಕೊಂಡು ಹೋಗ್ತೇನೆ ಅಂತ ಅಂದೆ ಉಜಿರೆಗೆ. ಬೇಡ ಅಂತೆ. ಹಾಂ ದೊಡ್ಡ ಬೇಡ ಅಂತ ಹೇಳಿದ್ರು. ಹಾಂ ಇದು ಬರ್ಚು ಅನ್ನತ್ತೆ. ಗೈಸ್ ಬ್ಲಾಗ್ ಎಡಿಟ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ನೋಡಿ ಚಾರ್ಜ್ ಇಟ್ಟು ಎಡಿಟ್ ಮಾಡ್ತಿದ್ದೇನೆ. ಇವಾಗ ಕನ್ವರ್ಟ್ ಆಗ್ತಿದೆ. ಇದು ಯಾವಾಗ ಆಗುತ್ತೆ? ಮಲ್ಲಿಕಕ್ಕನವರ ಮನೆಗೆ ಬಂದಿದ್ದಲ್ಲ ಗೈಸ್, ಆ ಬ್ಲಾಗ್ 20% ಆಗಿದೆ ಕನ್ವರ್ಟ್. ಆ್ಯಂಡ್ ಟೈಮ್ ಇವಾಗ 11:20 ಆಗಿದೆ. ಮಲ್ಬೇಕಾದ್ರೆ 4 o'clock ಆಗಿದೆ ಬೆಳಿಗ್ಗೆ. ನಿದ್ದೆ ಬಂದಿಲ್ಲ. ಮತ್ತೆ 8 o'clock ಎದ್ದಿದ್ದೇವೆ. ಎದ್ದು ಚಾ ಕುಡಿದು ಪಾತ್ರೆ ತೊಳೆದು ಗಿಫ್ಟ್ ಓಪನ್ ಮಾಡಿ ಇಲ್ಲಿ ಬಂದು ಮಲ್ಕೊಂಡು ಎಡಿಟ್ ಮಾಡ್ತಿದ್ದೇನೆ ಗೈಸ್. ಎಲ್ಲ ನಿಮಗೋಸ್ಕರ. ಸೊ ಲೈಕ್ ಮಾಡಿ ಆಯಿತಾ. ಆ್ಯಂಡ್ ವಂಶಿ ವಿಡಿಯೋ ಮಾಡ್ತಿದ್ದಾನೆ. ಅಮ್ಮಿ ರೂಮಲ್ಲಿ ಕೂತ್ಕೊಂಡು ವ್ಲಾಗ್ ಮಾಡ್ತಿದ್ದೇನೆ ಗೈಸ್. ಬಿಕಾಸ್ ಲೈಟ್ ಎಲ್ಲ ಇರಲಿ, ಖುಷಿ ಆಗುತ್ತೆ ನನಗೆ ವ್ಲಾಗ್ ಮಾಡಲಿಕ್ಕೆ, ಅಲ್ಲ ಎಡಿಟ್ ಮಾಡಲಿಕ್ಕೆ. ಆ್ಯಂಡ್ ಮತ್ತೆ ನನಗೆ ಅಲ್ಲಿ ಫ್ರೆಂಟಲ್ಲೆಲ್ಲ ನೆಟ್ವರ್ಕ್ ಇಲ್ಲ ಗೈಸ್. ಇಲ್ಲಿ ಜಿಯೋ ಮಾತ್ರ, ಏರ್ಟೆಲ್ ಅಂತೂ ಸಿಗೋದೇ ಇಲ್ಲ. ಇಲ್ಲಿ ಆದರೆ ಸ್ವಲ್ಪ ನೆಟ್ವರ್ಕ್ ಸಿಗುತ್ತೆ ಅಮ್ಮಿ ರೂಮಲ್ಲಿ. ಸೊ ಅದಕ್ಕೆ ಕೂತ್ಕೊಂಡು ಎಡಿಟ್ ಮಾಡ್ತಿದ್ದೇನೆ ಗೈಸ್. ಆ್ಯಂಡ್ ವ್ಲಾಗ್ ಎಲ್ಲ ಸಪ್ರೇಟ್ ಬರುತ್ತೆ. ಇದು ಇವತ್ತು ಅಪ್ಲೋಡ್ ಮಾಡ್ತೇನೆ ನಾನು. ಇವತ್ತು ಸ್ಯಾಟರ್ಡೆ ಮಲ್ಲಿಕಕ್ಕನವ್ರ ಮನೆಗೆ ಬಂದಿರೋದು. ಆ್ಯಂಡ್ ನೆಕ್ಸ್ಟ್ ಗೃಹ ಪ್ರವೇಶಕ್ಕೆ ಬರುತ್ತೆ. ಆ್ಯಂಡ್ ಇನ್ನೊಂದು ವ್ಲಾಗ್ ಇವತ್ತು ಪ್ರೆಸೆಂಟ್ ಡೇದು ಬರುತ್ತೆ ಗೈಸ್. ಆ್ಯಂಡ್ ನಾಳೆ ಹೋಗ್ತೇನೆ ನಾನು ಜೊತೆಗೆ. ಸೊ ವ್ಲಾಗೆಲ್ಲ ಇಷ್ಟ ಆದರೆ, ಮನಸ್ಸಿಗೆ ಇಷ್ಟ ಆದರೆ ಲೈಕ್ ಮಾಡಿ, ಅಷ್ಟೇ, ಶೇರ್ ಮಾಡಿ. ಥ್ಯಾಂಕ್ ಯು. ಅಲ್ಲಿ ನೋಡಿ ಅವರಿಬ್ರು ನಾನು ಮಾತಾಡೋದನ್ನ ನೋಡ್ತಾ ಇದ್ದಾರೆ. ಇದೇ ಮಾಡೋದು ಅವರು. ಅವ್ಳು ಮಾತಾಡೋ ಅಂತ ಹೇಳಿದ್ರೆ ಮಾತಾಡೋದಿಲ್ಲ. ಅಲ್ಲಿ 2 ಗಂಟೆ ಇತ್ತು. ಒಬ್ಬೊಬ್ಬರೇ ನೆಂಟರು ಹೋಗ್ತಾ ಇದ್ದಾರೆ. ಸುಲೋಚನಕ್ಕನವರೆಲ್ಲ ಹೋದ್ರು. ಸುಮಿತ್ರಕ್ಕ, ಸುಲೋಚನಕ್ಕನವರೆಲ್ಲ. ಇದು ಕಾಸರಗೋಡು ವಂಶಿದು ಅಪ್ಪ ಗೈಸ್. ದೊಡ್ಡನವ್ರು ಕೂಡ ಹೊರಟರು ಕಲ್ಲಡ್ಕಕ್ಕೆ. ಬಾಯ್. ಬಾಯ್ 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 ಬಾಯ್. ಅವರೆಲ್ಲ ಹೋದ್ರು ಗೈಸ್. ನನ್ನ ಮುಖ ಆಗಿರೋದು ನೋಡಿ. ಜೈದರದಿ ಸ್ವಲ್ಪ ಮೊಬೈಲ್ ಚಾರ್ಜ್ಗೆ ಇಡೋದು ಗೈಸ್. ಆಮೇಲೆ ಸಂಜೆ ಅಪ್ಲೋಡ್ ಮಾಡ್ತೇನೆ ವ್ಲಾಗ್ನ. ಇದೇ ಕೆಲಸ, ಎಡಿಟ್ ಮಾಡು, ಚಾರ್ಜಿಗೆ ಇಡು, ಮತ್ತು
ವೀಡಿಯೋಸ್ ಎಲ್ಲ ಕಳಿಸ್ಕೊ. ಇವರೆಲ್ಲ ಮಲ್ಕೊಂಡಿದ್ದಾರೆ ನೋಡಿ, ಬಿತ್ಕೊಂಡಿದ್ದಾರೆ. ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿ ಇಟ್ಟಿದ್ದಾರೆ ಗೈಸ್ ನೋಡಿ, ಇಲ್ಲಿ ಇಟ್ಟಿದ್ದಾರೆ. ಗೋಡ್ರೇಜ್ ಅಲ್ಪನಾ? ಓಕೆ ಗೈಸ್, ನಾನು ಆಮೇಲೆ ಸಿಗ್ತೇನೆ ನಿಮಗೆ. ಓಕೆ ಬಾಯ್ ಬಾಯ್ ಗೈಸ್. ಮಲಗಿದೆ, ಎದ್ದು ಚಹಾ ಕುಡಿಲಿಕ್ಕೆ ಎಬ್ಸಿದ್ರಕ್ಕ. ಹಾಂ ಚಹಾ ಕುಡ್ದೆಲ್ಲ ಆಯಿತು, ಎಲ್ಲರದ್ದಾಯಿತು ಚಹಾ ಕುಡ್ದು. ಆ್ಯಂಡ್ ಇವ್ರ ಜೊತೆ ಸ್ವಲ್ಪ ಆಯಿಲ್ ಹಾಕಿಸ್ಕೊಡು ಅಂತ ಹಾಕಿಸ್ಕೊತಾ ಇದ್ದೇನೆ ನಮ್ಮ ಅಮ್ಮಿ ಜೊತೆ. ಆ್ಯಂಡ್ ಆಯಿಲ್ ಯಾವ್ದು ಗೊತ್ತಾ ಗೈಸ್? ಇಲ್ಲಿ ನೋಡಿ, ಅಶ್ವಿನಿ. ಮುಂಚೆ ಆಗ್ತಿದ್ದಾನೆ. ಹಾಂ ಇವ್ರು ಎಂಥದ ಪ್ರಿಪೇರ್ ಮಾಡ್ತಿದ್ದಾರೆ, ಮತ್ತೆ ತೋರಿಸ್ತೇನೆ ನಾವು ವ್ಲಾಗಲ್ಲಿ ಆಯ್ತಾ. ಅದು ಇವಾಗ ಒಂದು ಡಿಶ್ ಬರ್ತದೆ, ಮತ್ತೆ ನಾನು ತೋರಿಸ್ತೇನೆ. ನೀ ಇಡಬಲ್ಲಯ್ಯ ಬಾಗ ಇಡಲ್ಲ ಇಡಲ್ಲ ಈ ತೂಪತ್ ಇಡಲ್ಲ ಮುಲ್ ಹಾಯ್ ಹಂಚ್ ಬನ್ನಿ ಹಾಯ್ ಬನ್ನಿ ಬನ್ನಿ ಅದೇನ ಬಾಯ್ ಇಡ ಏನುಂಡು ಉಬ್ಬಿದಲ್ಲ ಪೋಲೆ ಆಮೇಲೆ ಬನ್ನಿ ಹಾಯ್ ಬನ್ನಿ ಏನ ಪುದರ್ ಬನ್ನಿ ಬನ್ನಿ ಹಾಯ್ ಮನ್ಪ್ಲಿ ಪುದರ್ದಾದ ಬನ್ನಿ ಒಂಚು ಪದ್ಯ ಬನ್ನಿ ಪಲ್ಲೆ ಯೂಟ್ಯೂಬ್ ಬರ್ಪನಿಯ ಪಲ್ಲೆ. ನಂದು ವ್ಲಾಗ್ ಎಲ್ಲ ನೋಡ್ತಾಳೆ, ವಿಡಿಯೋ ಎಲ್ಲ ನೋಡ್ತಾಳೆ, ಆದರೆ ಮಾತಾಡೋದಿಲ್ಲ ಅಲ್ಲ. ಹಾಂ ಹೌದಂತೆ. ಅದು ಸ್ಕೂಲಲ್ಲಿ ಹೇಳಿಕೊಡ್ತಾರೆ ಆ ಥರ ಪದ್ಯ. ಮತ್ತೆ ನೀ ಎಲ್ಲಿ ಕಲ್ತದ್ದು? ಹಾಂ ಎಲ್ಲಿ ಕಲ್ತದಿಲ್ಲ? ಇನ್ನೊಂದು ಹೇಳು. ಇಲ್ಲಿ ನೋಡಿ, ಜುಟ್ಟಿದೆ, 2 ಜುಟ್ಟಿದೆ, ಹೋಗಿದೆ ಅವಳು. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾಳೆ, ಬಟ್ ಮಾತಾಡಲ್ಲ ಅಷ್ಟೇ. ಇದೆಂಥದ ಮೆಸೇಜ್ ಮಾಡ್ತಿದ್ದಾಳೆ. ಕೂದಲಿಗೆ ಚಂದ ಎಣ್ಣೆ ಹಾಕಿ ಸ್ನಾನ ಮಾಡಬೇಕೀಗ. ಇವಾಗ ಇವರಿಬ್ರು ಗುಡಿಸ್ತಾರೆ. ಯಾರು ಗುಡಿಸ್ತೀರಾ? ಇಬ್ಬರು ಗುಡಿಸ್ಬೇಕು, ನಾನು ಒರೆಸ್ತೀನಿ ಆಯಿತಾ. ಫುಲ್ಲು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡುವಂತ. ಇಬ್ಬರು ಗುಡಿಸ್ತಾರೆ, ಇಬ್ಬರಲ್ಲ, ನಾನೊಬ್ಳು ಒರೆಸ್ತೀನಿ. ಬುಕ್ಕ 2 ಜನ ಪಿರೆಯಾಡಿ ಪುಳಿ. ಹಾಂ ಚಟ್ನಿ ಕಟ್ಕೊಂಡು ಪದ್ಯ ಬಂತಂತೆ, ಹಾಡು ಹೇಳ್ತಾಳಂತೆ. ಹಾಂ ಪಲ್ಲೆ ಬೆಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ, ಕ್ವೀನ್ ಎಲ್ಲಿದೆ ಎಲ್ಲಿದೆ, ಜಗಲ್ಯ ಒಲೆಯಲ್ಲಿ ಮಲಗಿದೆ. ಆಯ್ತಾ? ಇದ್ಯಾರ ಜುಟ್ಟು? ಬೇಬಿ ಶಾಮಿಲಿ ಜುಟ್ಟ? ಪದ್ಯ ಬಂಡಲ್ಲ ಬರ್ತದೆ. ವ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಅದು ನನಗೆ ಮಾತ್ರ ಗೊತ್ತಿರೋದು. ಸೊ ಯೂಶ್ವಲಿ ನಾನು 5:30 6:30 ಒಳಗಡೆ ಈವ್ನಿಂಗ್ ಅಪ್ಲೋಡ್ ಮಾಡ್ತೀನಿ. ಬಟ್ ಇದು 5:30ಗೆ ಅಪ್ಲೋಡ್ ಆದ್ರೂ ಅಪ್ಲೋಡೇ ಆಗ್ತಿರಲಿಲ್ಲ ನೆಟ್ವರ್ಕ್ ಇಶ್ಯೂಯಿಂದ. ಲಾಸ್ಟಿಗೆ ವಂಶಿನ ಕರ್ಕೊಂಡು ಬಂದು ಆಟೋ ಮಾಡಿಕೊಂಡು ಟೌನಿಗೆ ಹೋಗಿ ಅಲ್ಲಿ ಅಪ್ಲೋಡ್ ಮಾಡ್ತಿರೋದು ಗೈಸ್. ಮಳೆ ಬರ್ತಿತ್ತು, ಬಟ್ ಸ್ಟಿಲ್ ನನಗೆ ವ್ಲಾಗ್ ಅಪ್ಲೋಡ್ ಮಾಡಲೇಬೇಕಿತ್ತ. ಹಾಗಾಗಿ ಬಂದ್ವಿ ಟೌನಿಗೆ. 8 ಮುಕ್ಕಾಲಾಗಿದೆ ವ್ಲಾಗ್ ಅಪ್ಲೋಡ್ಗಿಟ್ಟು. ಆ್ಯಂಡ್ ವ್ಲಾಗ್ ಅಪ್ಲೋಡ್ ಆಗಬೇಕಾದ್ರೆ 9 ಗಂಟೆ ಎಲ್ಲ ಆಗಿತ್ತು. ಮತ್ತು ಅಲ್ಲೇ ಇದ್ದು ಸ್ಟೋರಿಗೆ ವಾಟ್ಸಪ್ಗೆಲ್ಲ ಹಾಕಿ ರಿಟರ್ನ್ ಬಂದ್ವಿ. ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಅಲ್ಲಿ ಹೋಗಿ ಟೌನಲ್ಲಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಆಯಿತು, ಆದರೂ ಅಪ್ಲೋಡ್ ಮಾಡಿ ಬಂದೆ. ಸ್ಟೇಟಸ್ಗೆ ಹಾಕಿ ಸ್ಟೋರೀಸ್ಗೆ ಹಾಕಿ ಇವಾಗ ಜಸ್ಟ್ ಬಂದೆ ಅಷ್ಟೇ. ಇವಾಗ ಟೈಮ್ ಎಷ್ಟು ಗೊತ್ತಾ? 9 ಕಾಲು ಆಯಿತು ಗೈಸ್. ಇದು ಅಪ್ಲೋಡಿಂಗ್ ಟೈಮೇ ಅಲ್ಲ ನಂದು. ಬಟ್ ಸ್ಟಿಲ್ ಏನು ಮಾಡೋದು, ಗ್ಯಾಪ್ ಆದರೆ ನನಗೂ ಮತ್ತೆ ಕಷ್ಟ ಆಗುತ್ತೆ, ಕನೆಕ್ಟ್ ಅಲ್ಲಿರಬೇಕಲ್ಲ. ಸೊ ಹಾಗಾಗಿ ಅಪ್ಲೋಡ್ ಮಾಡಿ ಬಂದಷ್ಟು ಇಂಥ ರಿಸ್ಕ್ ತೊಗೊಂಡು 6:20ಕ್ಕೆ ಶುರು ಮಾಡಿದ್ದೇನೆ. ಬಟ್ ಆಗಲೇ ಇಲ್ಲ, ವ್ಲಾಗ್ ಅಪ್ಲೋಡಿಂಗ್ ಆಗಲಿಲ್ಲ. ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಗೈಸ್ ಇವ್ರದ್ದು. ಹಾಗಾಗಿ ಇವಾಗ ಅಪ್ಲೋಡ್ ಮಾಡಿ ಬರ್ತಾ ಇದ್ದೇನೆ. ನಂದೆಲ್ಲ ಲಾಗ್ ನೋಡ್ತಿದ್ದಾರೆ ಇಲ್ಲಿ ಮನೆಯಲ್ಲಿ. ಸೊ ನಾನು ಬಂದು ಸ್ವಲ್ಪ ಚಾರ್ಜ್ಗಿಟ್ಟು ಇಲ್ಲೇ ಮಲ್ಕೊಂಡಿದ್ದೆ. ಆ್ಯಂಡ್ ಇವಾಗ ಅಮ್ಮಿ ಬಂದು ಹೇಳಿದ್ದು, ನೋಡ್ತಾ ಇದ್ದಾರೆ ನಿಮ್ಮ ಬ್ಲಾಗ್ ಅಂತೇಳಿ. ಸೊ ಅವಳಿಗೆ ತೋರಿಸ್ಕೊಂಡು ಬರ್ತಾರೆ ನೋಡಿ ಅಂತ. ನೋಡಿ ಗೈಸ್, ಬ್ಲಾಗ್ ನೋಡ್ತಿದ್ದಾನೆ ಇವನು ಬಂದಿದ್ದ ನನ್ನ ಜೊತೆ ಅಪ್ಲೋಡಿಗೆ. ಅಲ್ಲಿಂದ ಬ್ಲಾಗ್ ನೋಡ್ತಿದ್ದ. ಇವರೆಲ್ಲ ನೋಡಿದಾರಂತೆ, ಗೊತ್ತಿಲ್ಲ ನಿಜನ ಸುಳ್ಳ ಅಂತೇಳಿ. ನೆಟ್ವರ್ಕ್ ಇಶ್ಯೂ ಗೈಸ್ ಇವನಿಗೂ ಕೂಡ. ಮಲ್ಲಿಕಕ್ಕ ಬಿರಿಯಾನಿ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಇನ್ನೂ ನಮ್ಮದು ಊಟ ಆಗಲಿಲ್ಲ. ನಾವು ಅಪ್ಲೋಡಿಗೆ ಹೋಗಿದ್ವಲ್ಲ,
ನೋಡಿ. ಆ್ಯಂಡ್ ಆಮೇಲೆ ಎಗ್ ಬೇಯಿಸಿಟ್ಟಿದ್ದಾರೆ ಗೈಸ್. ಆ್ಯಂಡ್ ಆಮೇಲೆ ಗ್ರೀನ್ ಗ್ರೇವಿ ಗೈಸ್, ಚಿಕನ್. ಕೂತ್ವಿ ನಾವು, ಬಟ್ ನಂದು ಲಾಗ್ ನೋಡ್ತಾ ಊಟ ಮಾಡುವಂತ ಅಂದ್ಕೊಂಡ್ವಿ. ಅವ್ರು ಕೊಟ್ಟಿರೋ ಟಿ ವಿ ಫಿಕ್ಸ್ ಮಾಡಲಿಲ್ಲ ಗೈಸ್, ಹಾಗೆ ಅಲ್ಲಿ ಇಟ್ಟಿದ್ದೇವೆ. ಬಟ್ ಎಂತಂದರೆ ನೆಟ್ವರ್ಕ್ ಇಶ್ಯೂ ಅಲ್ಲ, ಹಾಗಾಗಿ ಕನೆಕ್ಟ್ ಆಗ್ತಾಯಿಲ್ಲ. ಆ್ಯಂಡ್ ನೋಡಿ ಇವರೆಲ್ಲ ಕೂತಿದ್ದಾರೆ ಊಟಕ್ಕೆ. ಇಲ್ಲಿ ನೋಡಿ, ಆ್ಯಂಡ್ ಬಿರಿಯಾನಿ ಜೊತೆ ಮೊಟ್ಟೆ ಕೂಡ ಇದೆ ಗೈಸ್, ಆ್ಯಂಡ್ ಗ್ರೀನ್ ಗ್ರೇವಿ. ಇವಾಗ ಮೊಬೈಲಲ್ಲಿ ವ್ಲಾಗ್ ನೋಡ್ತಾ ಊಟ ಮಾಡೋದು ಗೈಸ್, ಮತ್ತೆಂತ ಮಾಡೋದು. ಟಿ ವಿಗೆ ಆಗ್ತಾಯಿಲ್ಲ ಬಿಕಾಸ್ ನೆಟ್ವರ್ಕ್ ಇಶ್ಯೂ, ಹಾಗಾಗಿ. ಆ್ಯಂಡ್ ಇವರು ಆಲ್ರೆಡಿ ಬ್ಯಾಟಿಂಗ್ ಶುರು ಮಾಡಿದ್ದಾರೆ. ಹೇಗಾಗಿದ? ಸೂಪರಾ? ಅಮ್ಮ ಮಾಡಿದಲ್ಲ. ನಾನಿನ್ನೂ ಟೇಸ್ಟ್ ಮಾಡಿಲ್ಲ, ಆಚೆ ಟೇಸ್ಟ್ ಮಾಡಿದ್ದಾನೆ. ಹೇಗಾಗಿದೆ? ಹಾಂ, ಬಹುತ್ ಅಚ್ಚ ಅಂತ ಗೈಸ್. ಅವ್ರದ್ದು ಎಂತ ಗೊತ್ತಾ, ಗಳಿಗೊಂದು ಭಾಷೆ ಬರ್ತಾ ಇರ್ತದೆ. ಕಾಸರಗೋಡು ಅವರಲ್ಲ, ಎಂತ ಮಲಯಾಳಿ, ತಮಿಳ್, ಹಿಂದಿ ಎಲ್ಲನೂ ಮಾತಾಡ್ತಾರೆ. ಕನ್ನಡ, ಈ ಕಡೆಯಿಂದ ತುಳು ಎಲ್ಲ ಭಾಷೆ ಬರ್ತದೆ. ಆ್ಯಂಡ್ ನಾನು ಊಟ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ಓಕೆ? ಹಾಂ ಇಲ್ಲ, ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತೇಳಿ. ಓಕೆ ವೆಯ್ಟ್. ಇವಾಗ ನಾನು ಟೇಸ್ಟ್ ಮಾಡ್ತೀನಿ. ಆಲ್ರೆಡಿ ಇದೆಲ್ಲ ಟೇಸ್ಟ್ ಮಾಡಿ ಹೇಳಿದೆ, ಚೆಂದ ಇದೆ. ಜಗಳ ಮಾಡೋದು ನೋಡಿ ನೋಡಿ. ಟಿವಿಲಿ ನಾನು ಬ್ಲಾಗ್ ನೋಡ್ತಾ ಊಟ ಮಾಡ್ತಿದ್ದೇವೆ.